ವಿರುದ್ಧ ಸಿದ್ದರಾಮಯ್ಯಗೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಹಾಗೇನೆ ಪರಮೇಶ್ವರ್ ಕರೆದ್ರೆ ನಾನ್ ಮಾತಾಡ್ತೀನಿ ಅಂತ ಎಚ್.ಡಿ. ರೇವಣ್ಣ ರಿಯಾಕ್ಟ್ ಮಾಡಿದ್ದಾರೆ. ನಾನು ದ್ವೇಷದ ರಾಜಕೀಯ ಮಾಡಿಲ್ಲ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರೇವಣ್ಣ. ಹಾಸನ ಜಿಲ್ಲಾ ಕಾಂಗ್ರೆಸ್ ನಾಯಕರು ರೇವಣ್ಣ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ನೇರವಾಗಿ. ಯಾಕಂದ್ರೆ ಇಲ್ಲಿ ಪಕ್ಷ ಸಂಘಟನೆಗೂ ಕೂಡ ಕಾಂಗ್ರೆಸ್ ಪಕ್ಷ ಸಂಘಟನೆಗೂ ಕೂಡ ಜೆಡಿಎಸ್ ಅವರು ಅವಕಾಶ ಮಾಡಿಕೊಡ್ತಿಲ್ಲ. ಅದರಲ್ಲೂ ರೇವಣ್ಣ ಅವರು ಹೆಚ್ಚಾಗಿ ಮೂಗು ತೂರಿಸಿದ್ದಾರೆ ಜಿಲ್ಲೆಯಲ್ಲಿ ಎಲ್ಲಾ ವಿಚಾರಕ್ಕೂ ಅಂತ ಕಾಂಗ್ರೆಸ್ ಅವರು ನೇರವಾಗಿ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ಅಧಿಕೃತವಾಗಿ ಒಂದು ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ರು ಸಿದ್ದರಾಮಯ್ಯ ಅವರಿಗೆ. ಅದಕ್ಕೀಗ ಎಚ್.ಡಿ. ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿರೋದು. ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರ್ ಕರೆದ್ರೆ ನಾನ್ ಮಾತಾಡ್ತೀನಿ, ನಾನಿಲ್ಲಿ ದ್ವೇಷದ ರಾಜಕೀಯ ಮಾಡ್ತಿಲ್ಲ ಹಾಸನದಲ್ಲಿ ಅಂತ ಎಚ್.ಡಿ. ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ಅಧ್ಯಕ್ಷರಿದ್ದಾರೆ ಪರಮೇಶ್ವರು, ಸಿದ್ದರಾಮಯ್ಯವರಿದ್ದಾರೆ. ಕರೆದು ನನ್ನ ಹತ್ರ ಮಾತಾಡಿದ್ರೆ ಏನು ಅಂತ ವಿಷಯ ತಿಳ್ಕೊಂಡು ಯಾವ್ದಾದ್ರು ನಮ್ದಂತ ಇದ್ದಿದ್ರೆ ಸಿದ್ದರಾಮಯ್ಯ ಕರೆದು ಮಾತಾಡಿದ್ರೆ ಹೇಳ್ತೀನಿ. ನಾನು ಹೇಳೋದು ಒಂದು ನಿಮಿಷ ಹೇಳ್ತೀನಪ್ಪ. ನನಗೆ ಬೇಕಾದ್ರೆ ರಾಜಕೀಯ ಇಲ್ಲ. ಈಗ ಓನ್ಲಿ ನಮ್ಮ 10 ವರ್ಷದಿಂದ ಜನ ಇವತ್ತು ಜಿಲ್ಲೆಯಲ್ಲಿ ಇವತ್ತು 4 ವರ್ಷ ಮಳೆ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಡೆವಲಪ್ಮೆಂಟ್ ಬಿಟ್ಟರೆ ನನಗೇನು ಬೇರೆ ರಾಜಕೀಯ ಯಾವುದೂ ಇಲ್ಲ. ಸಿದ್ದರಾಮಯ್ಯವ್ರು ಕರೆದು ಏನು ನಮ್ಮಿಂದ ಏನಾರು ಯಾವುದಾದ್ರು ಇದ್ದಿದ್ರೆ ಅವರ ಪರಮೇಶ್ವರನ್ನ ಕರೆದ್ರೆ ಚರ್ಚೆ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾರೋ ಹೇಳಿದ್ರೆ ನಾನು ದ್ವೇಷದ ರಾಜಕಾರಣ ಮಾಡೋ ಸ್ವಭಾವ ಇಲ್ಲ. ಹಾಸನ ರಾಮನಗರ ಮಂಡ್ಯಕ್ಕೆ ಹೆಚ್ಚಿನ ಅನುದಾನ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ಸಚಿವ ಎಚ್.ಡಿ. ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರ್ಯಾರ ಕಾಲದಲ್ಲಿ ಯಾರಿಗೆ ಎಷ್ಟು ಅನುದಾನ ಸಿಕ್ಕಿದೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಅವರು ಹೇಳಿದ್ದಾರೆ. ಹಾಸನ ರಾಮನಗರ ಮಂಡ್ಯಕ್ಕೆ ಹೆಚ್ಚಿನ ಅನುದಾನವನ್ನ ಜೆಡಿಎಸ್ ಕೊಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಫ್ರಮ್ ದ ಡೇ ಒನ್ ಆರೋಪವನ್ನ ಮಾಡಿಕೊಂಡೇ ಬಂದಿದ್ದಾರೆ. ಅದಕ್ಕೀಗ ರೇವಣ್ಣ ಅವರು ತಿರುಗೇಟ್ ಕೊಟ್ಟಿರೋದು ಬಿಜೆಪಿ ನಾಯಕರ ಈ ಆರೋಪಕ್ಕೆ. ಯಾರ್ಯಾರ ಕಾಲದಲ್ಲಿ ಯಾರಿಗೆ ಎಷ್ಟು ಅನುದಾನ ಸಿಕ್ಕಿದೆ ಗೊತ್ತು, ಎಲ್ಲಾ ವಿಚಾರದಲ್ಲೂ ಚರ್ಚೆಗೆ ನಾವು ಸಿದ್ಧವಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೇ ನಾವು ಕೆಲಸವನ್ನ ಮಾಡ್ತಿರೋದು, ನಾನು ಸಿಎಂ ಮೇಲೆ ಯಾವುದೇ ಒತ್ತಡವನ್ನ ಹಾಕಿಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ನೋಡ್ರಿ, ಅದಕ್ಕೋಸ್ಕರನೇ ನಾನು 3 ಜಿಲ್ಲೆ 4 ಜಿಲ್ಲೆ ಅನ್ನೋದಲ್ಲ. ಯಡಿಯೂರಪ್ಪನವರು 5 ವರ್ಷ CM ಆಗಿದ್ದಾಗ, ಹಿಂದಿನ 5 ವರ್ಷ ಕಾಂಗ್ರೆಸ್ ಆಡಳಿತ, ನಂದು ಎಲ್ಲ ಒಟ್ಟಿಗೆ ಇಡ್ತೀನಿ. ಬೇಕಾದ್ರೆ ಅಸೆಂಬ್ಲಿಲಿ ಬೇಕಾದ್ರೆ ಜಗದೀಶ್ ಶೆಟ್ಟರು ಬರಲಿ ಚರ್ಚೆಗೆ, ಒಟ್ಟಿಗೆ ಎಲ್ಲೆಲ್ಲಿ ಉದಾಹರಣೆಗೆ ಹೇಳಿದಾದ್ರೆ CRF 1ರಲ್ಲೇ ಧಾರವಾಡ 700 ಕೋಟಿ ಇದೆ. ಎಲ್ಲಿ ಆಸ್ತಿಗೆ ಎಷ್ಟು ಕೊಟ್ಟವ್ರೆ, ಹುಬ್ಳಿ ಧಾರವಾಡಕ್ಕೆ ಎಷ್ಟು ಕೊಟ್ಟವ್ರು ತೆಗೆದು ನೋಡಿ. ಪ್ರಹ್ಲಾದ್ ಜೋಶಿಗೆ CRF 1ರಲ್ಲಿ ನಾನು ಚರ್ಚೆ ಮಾಡೋಕ್ಕೆ ತಯಾರಿದ್ದೀನಿ. ನನಗೆ ಉತ್ತರ ಕರ್ನಾಟಕ ಅಥವಾ ನನಗೆ ದಕ್ಷಿಣ ಕರ್ನಾಟಕ ಮುಖ್ಯ ಇಲ್ಲ. ನಮಗೆ ಬೇಕಾದ್ರೆ ರಾಜ್ಯದ ಒಟ್ಟು ಅಭಿವೃದ್ಧಿ, ರಸ್ತೆ ಇರ್ಬೋದು, ಯಾವುದೇ ಇರ್ಬೋದು. ಮೊನ್ನೆ ಕ್ಯಾಬಿನೆಟಲ್ಲಿ ಆಯ್ತಪ್ಪ 90 ಕೋಟಿ ರೂಪಾಯಿ ಬಿಜಾಪುರದ ಇದಕ್ಕಾನಿಲ್ವಾ, ಬೀದರ್ಗೆ ಇಂಜಿನಿಯರಿಂಗ್ ಕಾಲೇಜ್ಗೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್. ಪದೇ ಪದೇ ಹಾಸನದಲ್ಲಿ ಜೆಡಿಎಸ್ ಪ್ರಾಬಲ್ಯ ಮೆರಿತಾನೆ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷ ಸಂಘಟನೆಗೂ ಕೂಡ ಅವಕಾಶ ಮಾಡಿಕೊಡ್ತಿಲ್ಲ. ಅದರಲ್ಲೂ ನೇರವಾಗಿ ಎಚ್.ಡಿ. ರೇವಣ್ಣ ಮೇಲೆ ಈಗ ಸಿದ್ದರಾಮಯ್ಯ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಸೊ ಯಾವ ರೀತಿ ಆಕ್ಷನ್ ಆಗ್ಬಹುದು, ಅದಕ್ಕೆ ರೇವಣ್ಣ ಅವರು ಕೂಡ ರಿಯಾಕ್ಟ್ ಮಾಡಿದಾರಲ್ಲ. ಶರ್ಮಿತಾ, ರೇವಣ್ಣ ಅವರು ತುಂಬಾ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಅವ್ರ ಮೇಲೆ ಆರೋಪ ಈ ರೀತಿ ಆರೋಪ ಕೇಳಿ ಬರ್ತಾನೆ, ಸಾಕಾಗಿ ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ. ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಅನುದಾನ ಸಿಕ್ಕಿದೆ, ಯಾರ್ಯಾರು ಎಷ್ಟೆಷ್ಟು ಅನುದಾನ ತಗೊಂಡೋಗಿದ್ದಾರೆ, ಎಷ್ಟು ಅನುದಾನ ಬಿಡುಗಡೆ ಆಗಿದೆ, ಯಾವ ಜಿಲ್ಲೆಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಎಲ್ಲವನ್ನೂ ಕೂಡ ಮಾಹಿತಿ ನನ್ನ ಹತ್ರ ಇದೆ. ಅದೆಲ್ಲವನ್ನು ಕೂಡ ನಾನು ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಯಡಿಯೂರಪ್ಪನವ್ರ ಕಾಲದಲ್ಲಿ ಎಷ್ಟು ಹಣ ಹೋಯ್ತು, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಹಣ ಎಷ್ಟಾಯ್ತು, ಇದೆಲ್ಲವೂ ಕೂಡ ದಾಖಲೆ ಸಹಿತವಾಗಿ ಸದನದಲ್ಲಿ ಇಟ್ಟು ಚರ್ಚೆ ಮಾಡ್ತೀನಿ. ಇಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಡಿವೈಡ್ ಮಾಡಲ್ಲ, ಮೈಸೂರು ಮಂಡ್ಯ ಅಂತ ಹೇಳಿ ಪ್ರತ್ಯೇಕ ಮಾಡಲ್ಲ, ಹಾಸನ ಅಂತ ಪ್ರತ್ಯೇಕ ಮಾಡಲ್ಲ. ಎಲ್ಲಾ ಭಾಗದಲ್ಲೂ ಎಲ್ಲೆಲ್ಲಿ ಅನುದಾನ ಬಿಡುಗಡೆ ಇದೆಯೋ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಎಲ್ಲಾ ಕಡೆನೂ ಕೂಡ ಇಲಾಖೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀನಿ. ಯಾರ ಮೇಲೂ ಕೂಡ ಒತ್ತಡವನ್ನ ಹೇರಿ ನಾನು ಅನುದಾನವನ್ನು ತೆಗೆದುಕೊಂಡು ಹೋಗ್ತಿಲ್ಲ. ಪ್ರತಿ ತಿಂಗಳು 40 ಕೋಟಿ ಅನುದಾನ ಎಲ್ಲೆಲ್ಲಿ ಅನುದಾನ ಕೊಡ್ಬೇಕು ಅದನ್ನೆಲ್ಲವನ್ನೂ ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳಿ ನೇರವಾಗಿಯೇ ರೇವಣ್ಣ ಆರೋಪ ತಿರುಗೇಟನ್ನ ಕೊಟ್ಟಿದ್ದಾರೆ ಆರೋಪಕ್ಕೆ. ಈ ವಿಚಾರವನ್ನ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನೇರವಾಗಿ ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ದಾಖಲೆ ಇಟ್ಟು ನಾನು ಚರ್ಚೆಯನ್ನ ಮಾಡ್ತೀನಿ, ಬರ್ಲಿ ಚರ್ಚೆಗೆ, ಓಪನ್ ಆಗಿ ನಾನು ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದಂತವರಿಗೆ ಸಚಿವ ರೇವಣ್ಣ ತಿರುಗೇಟನ್ನ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ತಮ್ಮ ಇನ್ಫಾರ್ಮೇಶನ್ಗೆ.